NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯಲ್ಲಿ ಒಂದು ಘಟನೆ. ಪಿತ್ರಾರ್ಜಿತ ಆಸ್ತಿಗಾಗಿ ಹೆತ್ತ ತಾಯಿಯನ್ನ ದೌರ್ಜನ್ಯ ಮಾಡಿ ಹೊರಹಾಕಿರುವ ಮಗ. ಹೆತ್ತ ತಾಯಿ ಎಂಬುದನ್ನು ನೋಡದೆ ಕ್ರೂರವಾಗಿ ನಡೆದುಕೊಳ್ಳುತ್ತಿರುವ ಮಗ. ತಾಯಿ ಮರಣ ಹೊಂದಿದ್ದಾಳೆಂದು ವಿಧವಾ ವೇತನ ಹಾಗೂ ಪೋತಿ ಖಾತೆಯನ್ನ ತನ್ನ ಹೆಸರಿಗೆ ಮಾಡಿಸಿಕೊಳ್ಳುವುದಕ್ಕೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿದ್ದಾನೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಹೆತ್ತ ತಾಯಿ ಮರಣ ಹೊಂದಿದ್ದಾಳೆಂದು ಬಿಂಬಿಸಿದ್ದಾನೆ. ಮಗಳ ಮನೆಯಲ್ಲಿ ಆಶ್ರಯ ಪಡೆದಿದ್ದರೂ ಸಹ ಹೆತ್ತ ತಾಯಿ ತಂಗಿ ಎಂಬುದನ್ನು ನೋಡದೆ ತಂಗಿ ಮನೆಗೆ ಹೋಗಿ ಅಶ್ಲೀಲ ಪದದಿಂದ ನಿಂದಿಸಿ ಹೊಡೆಯುತ್ತಿದ್ದಾನೆ. ಬದುಕಿರುವಾಗಲೇ ಹೆತ್ತ ತಾಯಿಯನ್ನ ಮರಣ ಹೊಂದಿದ್ದಾಳೆಂದು ಬಿಂಬಿಸುತ್ತಿರುವ ಮಗ, ಕ್ರೂರಿ ಮಗ HD ರೇವಣ್ಣ ಅವರು ಈ ವೃದ್ಧ ಮಹಿಳೆಗೆ ಸಹಾಯ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದರು. ಏನು ನೀನು ಸ್ವತ್ತಾಗಿರೋ ತಿರ್ಗಾ ಯಾಕೆ ಬಂದಿದೆ, ಎಷ್ಟು ಪಡಗಿದೆ ದುಡ್ಡ ಅಂದ್ರು. ದುಡ್ಡು ನಿಮ್ಗೆ ಎಷ್ಟು ಬೇಕು ಹೇಳಿ ಕೊಡ್ತೀನಿ. ಆಯ್ತು, ನನಗೆ ದುಡ್ಡು ಬೇಡ, ಕೊಟ್ಟಿರೋ ಏನಂತ ಕೊಟ್ಟಿಲ್ಲ, ಸೋರ ಅಂತ ಕೊಟ್ಟವನೆ. ತಾಯಿ ರೇವಣ್ಣ ಅವರು ಮಾಡ್ಕೊಟ್ರು. ಯಾರು ರೇವಣ್ಣ? ಒಳ್ಳೆ ನರಸೀಪುರ ಅವ್ರೇನಾಗಿದ್ದಾರೆ? ಕುಮಾರಸ್ವಾಮಿ ಅವ್ರ ಅಣ್ಣವರು. ಕುಮಾರಸ್ವಾಮಿ ಅವರನ್ನ ರೇವಣ್ಣ ಅವ್ರು ಮಾಡಿಸ್ಕೊಂಡು ಅವ್ರು ನಮ್ಮಲ್ಲಿ ಆ ಕಡೆನೇ ಇರೋದು. ಆ ಕಡೆ ಇದ್ದಾರಾ? ಆ ಕಡೆ ಫೋನ್ ಮಾಡಿ ತುಂಬಾ ಬಡವರಪ್ಪ ದೇವೇಗೌಡ ಮಗ ರೇವಣ್ಣ, ನನ್ನ ಮಗ ರೇವಣ್ಣವ್ರ ಅವ್ರ ಫ್ರೆಂಡ್. ಅವ್ರು ರೇವಣ್ಣ ಫೋನ್ ಮಾಡಿ ಹೇಳಿದ್ಮೇಲೆ ಮಾಡ್ಕೊಡಪ್ಪ, ಇವ್ರು ಬಡವ್ರ ಮೇಲೆ ಆಮೇಲೆ ಮಾಡ್ಕೊಡ್ತಾರೆ. ಅವ್ರ ಪವರ್ ಮಾಡಿದ್ಮೇಲೆ ಕಿಕ್ಕೇರಿಲಿ ಆಫೀಸಲ್ಲಿ ಮಾಡ್ಕೊಟ್ರು. ನಿಮ್ಮ ಮೇಡಮ್ ಅವರು ವಾಟ್ರ್ ಕಂಡು ಇದು ಯಾರ ಕೈಗೂ ಕೊಡ್ಬೇಡ, ನಿನ್ನ ಹತ್ರ ಮಡಿಕೋ, ನಿನ್ನ ಹತ್ರ ಮಡಿಕೊಂಡು ಎಲ್ಲಾನು ಹುಡುಕ್ತಾನೆ ನಿನ್ ಮಗ. ನಾವು ಕ್ಯಾರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ದೊಡ್ಡ ಮಾದಾಪುರದಿಂದ ಬಂದಿದ್ದೀವಿ. ಮಂಡ್ಯ ಜಿಲ್ಲೆ. ನಮ್ಮ ಅಮ್ಮಂಗೆ ತುಂಬಾ ತೀರೋಗೋಳೆ ಅಂದ್ಬಿಟ್ಟು. ಅಲ್ಲ, ಒಂದ್ ನಿಮಿಷ ಇರಿ, ಈ ವಿಡಿಯೋ ಮಾಡ್ಬೋದಾ? ಮಾಡ್ಬೋದು ಮೇಡಮ್, ಮಾಡ್ಬೋದು. ಅಭ್ಯಂತರ ಇಲ್ಲ? ಅಭ್ಯಂತರ ಇಲ್ಲ ಮೇಡಮ್. ಹೇಳಿ. ನಮ್ ತಾಯಿಗಾದ ನೋವುಗಳು, ಅನ್ಯಾಯ ಆಗಿರೋದು ಇನ್ನೊಬ್ರು ತಾಯಿಗೆ ನ್ಯಾಯ ಸಿಗ್ಬೇಕು ಮೇಡಮ್. ನಮ್ಗೆ ಮಗಳು ಅಂತ ಹೋಗಂಗಿಲ್ಲ, ನಿನ್ನ ಕಾಲಲ್ಲಿ ಒದಿಯಲ್ಲ, ಚಪ್ಲಿ ಕಾಲಲ್ಲಿ ಒದಿತೀನಿ ನಿನ್ನ ಅಂತ. ಯಾರು ಹೇಳುದು? ನಮ್ಮ ಒಂದೇ ಬಿಡ್ತ ಅಣ್ಣ ಮೇಡಮ್. ನನ್ ಮಗ. ಏನಮ್ಮ ನಿಮ್ಮ ಸಮಸ್ಯೆ? ಹೇಳಿ. ನಾನೇ ಹೇಳಿ, ನಿಮ್ ಸಮಸ್ಯೆ ಏನು? ನನ್ ಮಗ ಮುತ್ತಕ್ಕೂ ಚಪ್ಪಲಿ ಎತ್ತದ ಇಡೀ ಜನರೆಲ್ಲ ನೋಡಿದ್ರು. ನನ್ ಮಗ ಈಗ ಹೊಡೆದವನೆಲ್ಲ ಬಾಗ್ಲಾಕಂದ ಅದನ್ನ ಹೇಳು. ಈಗ ಬಾಗ್ಲಾಕ್ದಾಗ ನಾನು ಸೊಸೈಟಿಗೆ ಹೋಗಿ ಬಂದೆ. ಸೊಸೈಟಿಗೆ ಹೋಗಿ ಬತ್ಲೆಯ ಕಟ್ ಮಾಡಿ. ಹೇಳಿ ಅಮ್ಮ, ಎಲ್ಲಿಂದ ಬಂದಿದ್ದೀರಾ? ನಾವು ಕ್ಯಾರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ದೊಡ್ಡ ಮಾದಾಪುರ ಮಂಡ್ಯ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದೀವಿ. ಅಮ್ಮನಿಗೆ ತುಂಬಾ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸ್ಬೇಕು. ಆಯ್ತು ಅಮ್ಮ, ಈ ವಿಡಿಯೋ ಮಾಡ್ಬೋದಾ? ಮಾಡ್ಬೋದು ಮೇಡಮ್, ಮಾಡ್ಬೋದು. ನಮ್ಗಾದ ಅನ್ಯಾಯ ಇನ್ನೊಬ್ಬರಿಗೆ ಆಗ್ಬಾರ್ದು ಮೇಡಮ್. ನನ್ನ ತಾಯಿ ಮನೆ ಅಂತ ಹೋಗಂಗಿಲ್ಲ, ತಾಯಿ ನೋಡಂಗಿಲ್ಲ, ನನ್ಗೆ ಹೊಡಿತೀನಿ ಬಡಿತೀನಿ. ಯಾರು ಹೇಳೋದು ಹಾಗೆ? ನಮ್ಮ ಒಂದ ಬಿಡ್ತ ಅಣ್ಣ ಮೇಡಮ್. ಸೀಮೆಣ್ಣೆ ಊದಿ ಬೆಂಕಿ ಇಡ್ತೀನಿ ನೀವ್ ಇದ್ದಾಗ ಊರ್ಗೂ ಮಗಳಿಗೂ ಅಂತ ಹೇಳ್ತಾನೆ ಮೇಡಮ್. ಮಗ ಹಿರಿ ಮಗ ಹಿರಿ ಮಗ. ಇಬ್ರು ಗಂಡ್ಮಕ್ಳಿಗೂ ಏನು ಕೊಟ್ಟಿಲ್ಲ, ಕೂಲಿ ಮಾಡ್ಕೊಂಡ್ ತಿಂತಾವ್ರೆ. ಅಮ್ಮನ್ಗೂ ಏನು ಕೊಟ್ಟಿಲ್ಲ. ಅಪ್ಪ ಸತ್ 30 ವರ್ಷದಿಂದ ನಮ್ದು ಸುಮಾರು ಜಮೀನು ಹೊಲ ಎಲ್ಲ ಊಟಕ್ಕೂ ಕೊಟ್ಟಿಲ್ಲ. 5 ವರ್ಷ ಕಾಂಡಲ್ಲಿ ರೇಷನ್ ಹೋದಂಗೆ ಸತ್ತೋಗಳೆ ಅಂತ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ ಅದು ಸಹ ಬರ್ತಾ ಇಲ್ಲ. 5 ವರ್ಷ ಬಂದು ನೀವು ಮಾದಾಪುರ ಗ್ರಾಮದಲ್ಲಿ ನೀವು ಕೇಳ್ಬಹುದು. ಇವ್ರು ಸತ್ತಿದ್ದಾರೆ ಅಂತ ಹೇಳಿದ್ನ? ಬದುಕಿರುವಾಗ್ಲೇ ಸತ್ತೋಗಳೆ ಅಂತ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ದಾರೆ. ಎತ್ತು ತಾಯಿನೇ ಸತ್ತಿದ್ದಾರೆ, ಬದುಕಿರುವಾಗ. ಆದಷ್ಟು ಆಗ ಸೇರ್ತಾರೆ ಹೇಳೋದಿಲ್ಲ. ದುಡ್ಡು ಹೋದ್ಮೇಲೆ ನೀ ಸೋತಾಗಿದೆಯಲ್ಲಮ್ಮ, ನಿನ್ಗೆ ಯಾಕಮ್ಮ ದುಡ್ಡು, ಸತ್ತಾಳ ದುಡ್ಡಲ್ಲಿ ಕೊಡ್ತಾರಮ್ಮ. ಆಮೇಲೆ ಅಂದ್ರು ನಿಮ್ ಮಗನೇ ಬಂದು ಸತ್ತವ್ರೆ ಅಂತ ಅರ್ಜಿ ಕೊಟ್ಟಿದ್ದಾರೆ. ವಿಧವಾ ವೇತನ ಬರ್ದಂಗ್ ಮಾಡಿದ್ದಾರೆ, ಮಾಡಿದ್ದಾರೆ. ಮಾಡಿ ಪುನಃ 2 ವರ್ಷ ಬರಲಿಲ್ಲ ಮೇಡಮ್. ಅದಕ್ಕೆ ಎಲ್ಲ ಇಬ್ರು ಗಂಡ್ಮಕ್ಳು ಸಹ ನೋಡ್ಕೊಳ್ತಾ ಇಲ್ಲ. ಅಮ್ಮನ ಪರಿಸ್ಥಿತಿ ನೋಡಿ ತನ್ನ ಮನೇಲಿ ಇಟ್ಕೊಂಡಿದ್ದಾರೆ. ನಾನು ಊಟ ಮಾಡೋದ್ರಲ್ಲಿ ನನ್ನ ತಾಯಿಗೂ ಕೂಡ ನಾನು ಊಟ ಹಾಕ್ತೀನಿ, ಆದ್ರೆ ನನಗೆ ತೊಂದರೆ ಕೊಡಬಾರದು. ನನ್ನ ತಾಯಿನ ಇಟ್ಕೊಂಡಿರೋದಕ್ಕೆ ನನಗೆ ಅಶ್ಲೀಲ ಪದದಿಂದ ಬಂದು ನಿಂದಿಸ್ತಾನೆ.
ಕುಡಿದು ಬಂದು ಅಲ್ಲೇ ಮಾಡ್ತಾನೆ. ಇಬ್ರು ಗಂಡ್ ಮಕ್ಕಳ ನಮ್ಮ ತಾಯಿ ಎತ್ತು ಏನೂ ನೋಡ್ತಾರೆ ಯೋಗಕ್ಷೇಮ. ನಾನು ನೋಡ್ಕೊಡ್ಲಿಲ್ಲ, ನನಗೆ ಆರೋಗ್ಯ ಕೊಡ್ಲಿಂತ ಆಕೆ ಮಗಳ ಅಳಲು ನಾನು ನ್ಯಾಯಸ್ತೀನಿ, ನೊಂದ್ಕೋಬೇಡಿ, ನಾನಿದ್ದೀನಿ. ಅವನ ಕಾನೂನಿನ ರೀತಿಯಲ್ಲೇ ಒದ್ದು ಹೊರಗಾಕ್ಸಿ ಆ ಮನೆಗೆ ಕೂಡಿಗೆ ನಾನು ಖಂಡಿತ ಸೇರಿಸ್ತೀನಿ. ಅವನನ್ನ ಬಿಡುದಿಲ್ಲ. ಅಂತ ಪಾಪಿ ಮಗ ಬೇಡ, ಅವನ ಸತ್ರು ಹೋಗ್ಬಾರ್ದು. ನಾನು ಮಾಡ್ತೀನಿ, ಕಲಿಸ್ತೀನಿ ಅವನಿಗೆ, ಖಂಡಿತ ನಾನು ಮಾಡ್ತೀನಿ. ನಾನು ಇದ್ದೀನಿ ಬಿಡಿಯಮ್ಮ, ಮಿಕ್ಕಿದ್ ನಾನು ಬಿಡಿ. ಆದ್ರೆ ನೀವು ಯಾವತ್ತು ಹೋಗ್ಬೇಡಿ, ನಿಮ್ಮನ್ನ ಸಾಯಿಸ್ಬಿಡ್ತಾರೆ ಆ ಮನೆಗೆ ಹೋದ್ರೆ. ನೀವು ಹೋಗ್ಬೇಡಿ. ತೆಗ್ದಿರಿ, ಮನೆ ಕಟ್ಕೊಟ್ಟಿದ್ದೀರಿ, ಸೈಟ್ ಮಾಡಿದಿರಿ, ಕೂಲಿ ಮಾಡಿ ಮಕ್ಕಳನ್ನ ಸಾಕಿದಿರಿ, ಎಲ್ಲ ಮಾಡಿದ್ರು. ಈ ತರ ದೌರ್ಜನ್ಯ ಮಾಡ್ತಾರಲ್ಲ, ಅದೆಲ್ಲ ಮಾಡಿದ್ರು ಕೂಡ ನೀವು ಸತ್ತಿದ್ದಾಳೆ ಅಂತ ಹೇಳಿ ಬಿಂಬಿಸಿ ತಿನ್ನ ಕೊಡಲ್ಲ ಮೇಡಮ್. ಒಂದ್ ಎಳ್ನೀರು ಪರಾಣ ವಾರ ಸುಧಾ 5 ಗ್ರಾಮ್ಸ್ ಮಾಡಿಸಿಕ್ಕಿದೆ ಇವತ್ತು. ಅದು ಇರ್ಲಿ ಬಿಡಿಯಮ್ಮ, ಅದು ಇರ್ಲಿ, ನಾವು ಮಾಡುವ. ನಾವು ನಿಮ್ಗೆ ಖಂಡಿತ ನ್ಯಾಯ ಕೋವಿಡ್ ಟೈಮಲ್ಲಿ ಅವನನ್ನ ಹೊರಗಾಕಿ ನಿಮ್ಮಿಬ್ರನ್ನ ನಿಮ್ದೇನಿದೆ ನಿಮ್ಮ ಗಂಡನ ಆಸ್ತಿಯಲ್ಲಿ ನಾನು ಸೇರಿಸ್ಕೊಡ್ತೀನಿ. ಇದು ನನ್ನ ಧ್ವನಿ, ಅರ್ಥ ಆಯ್ತಾ? ನಾನು ನಿಮಗೆ ಮಾಡೇ ಮಾಡ್ತೀನಿ. ನಾನು ಅದೇ ಮನೇಲೆ ಇರ್ತೀನಿ. ನಿಮ್ಮ ತಂದೆಗೆ ಬರ್ತಾ ಇದ್ದಾಗ ನಾನು ಮಾಡ್ತೀನಿ. ಹೌದು ಮೇಡಮ್, ನಾನು ಮಾಡ್ತೀನಿ. ತೆಗೆದು ಬಿಡ್ತಾನಂತೆ. ತಗಿಲಿ ಅವನು, ನಾನು ಮಾಡ್ತೀನಿ. ಅಂತ ಪಾಪಿ ಮಗನ ಹತ್ರ ನೀವು ಹೋಗ್ಬೇಡಿ. ಅಂತ ಪಾಪಿ ಮಗ ಸತ್ರು ನೀವು ಹೋಗ್ಬೇಡಿ, ಅಳಬೇಡಿ. ನನಗ ಅಣ್ಣ ಅಲ್ಲ ಅವನು. ನಿಮ್ ಜೊತೆಗೆ ನಾನು ಮೇಡಮ್ ಅವರೇ ನಮಸ್ತೆ. ದುಡ್ಡು ಸ್ಟಾಪ್ ಆಗೋಗಿತ್ತು. ಎಚ್ ಡಿ ದೇವೇಗೌಡರು ರೇವಣ್ಣವರು, ದೇವೇಗೌಡರು ಮಗ, ದೇವೇಗೌಡರ ಮಗ ರೇವಣ್ಣವರು ಒಂದ್ ಫೋನ್ ಹಾಕಿದ್ಲೆ ಸೇರ್ತಾರ್ರೀಗ. ಅಮ್ಮನ್ಗೆ ದುಡ್ಡ ಏನೋ ಮಾಡ್ಕೊಡಪ್ಪ, ತುಂಬಾ ಬಡವ್ರವ್ರು ಅಂತ ಹೇಳಿದ ತಕ್ಷಣನೇ ಒಂದ್ ಫೋನ್ ಬಂದ ತಕ್ಷಣನೇ ಅಮ್ಮನಿಗೆ ಆರ್ಡರ್ ಕಾಪಿ ಮಾಡಿದ್ರು ಮೇಡಮ್. ನಮ್ಗೆ ಮೋಸ ಮಾಡ್ಬಿಟ್ಟಿದ್ರು. ಅವರಿಂದ ನಮ್ಗೊಂದು ಅಲ್ಲಿಗೆ ಎಲ್ಲಿಗೆ ಭೇಟಿ ಮಾಡಕ್ ಹೋಗಿದ್ರಿ? ನೀವಿರೋದು ಕೇರ್ಪೇಟೆ. ಆದ್ರೂ ನಮ್ಮ ಮಗ ಇದ್ದಲ್ಲ, ಒಂದ್ ಫೋನ್ ಹಾಕ್ಸ್ರು ಮೇಡಮ್. ನಿಮ್ ಮಗ ಅವ್ರ ಕೈಲಿ ರೇವಣ್ಣ ಕೈ ಫೋನ್ ಮಾಡಿಸಿದ್ದ? ಹೌದು, ನಮ್ಮ ಮಗ ಒಂದ್ ಫೋನ್ ಹಾಕಿದ್ರೆ ರೇವಣ್ಣ ಅವರು ಇವ್ರಿಗೆ ಫೋನ್ ಮಾಡಿದ ತಕ್ಷಣ ಎಲ್ಲ ಚೆಕ್ ಮಾಡ್ಕೊಟ್ರು. ಈಗ ಗೊತ್ತಾಯ್ತು. ಇವತ್ತು ಪುನಃ ಆಧಾರ್ ಕಾರ್ಡ್ ಕೇಳೋದಂತೆ. ಅಮ್ಮನಿಗೆ ಕೊಡ್ಲಿಲ್ಲ, ನಾನು ಕೊಡ್ಬೇಡ ಅಂತ ಹೇಳಿದ್ಗ ನೀನು ಈ ಊರಿಗೆ ಬಂದು ನಿನ್ನ ಕೊಲೆ ಮಾಡ್ತೀನಿ, 4 ಲಕ್ಷ ಖರ್ಚಾಗಿ ನೀನ್ ಕೊಲೆ ಮಾಡ್ತೀನಿ ಮಗ ಹೇಳೋದು. ಸೋಮವಾರ ನಮ್ಮ ಹಣ ಬಿಟ್ಟು ಕಡ್ದಾಗ ಅಮ್ಮ ಹೊಡೆದಾಗ ಈಗ ಅದ ರಾಡ್ ಹಾಕಕ್ ಎಷ್ಟು ದಿವಸದಿಂದ ನಿಮ್ ತಾಯಿನ ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಿ? ಈಗ ಡಿಸೆಂಬರ್ ತಿಂಗಳಿಂದ ಇಟ್ಕೊಂಡಿದ್ದೀರಿ. ಅವ್ನ ದೌರ್ಜನ್ಯ ಕೃತ್ಯ ಜಾಸ್ತಿ ಆಮೇಲೆ ನೀವೇ ಇಟ್ಕೊಂಡಿದ್ದೀರಿ. ಕಾರ್ತಿಕ್ ಸೋಮವಾರ ಮೇಡಮ್, ದೀಪಾವಳಿ ಆ ತವಲಿಂದ ನಮ್ಮ ಮನೆಗೆ ಹೋಗಿಲ್ಲ. ದೀಪಾವಳಿ ತವಲಿಂದ ನಮ್ಮ ಮನೆಗೆ ಹೋಗಿಲ್ಲ. ಹೊಡೆದಿ ಮನೆ ಹೊಂಟು ಹೋಗ್ತೀನಿ, ನನ್ಗೆ ಆಗಲ್ಲ, ಇವರು ಪಿತ್ರಾರ್ಜಿತ ಆಸ್ತಿಯೇ ಇದೆ. ಇವರು ಕೂಲಿ ಮಾಡಿ ಮಕ್ಕಳನ್ನ ಸಾಕಿ ಹಣವನ್ನ ಉಳಿನ ಮಾಡಿ ಆ ಮಗನಿಗೆ ದಾರಿ ಮಾಡಿರ್ತಾರೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಕೂಡ ಮನೆ ಇದೆ. ಅವನ ಮನೆಯಲ್ಲಿದ್ದು ಪಿತ್ರಾರ್ಜಿತ ಆಸ್ತಿಯ ಮನೆಯನ್ನ ಕೂಡ ಕಿತ್ಕೊಂಡು ಅವನು ಮಗ ಹಾಕಿದ್ದಾನೆ. ಈ ಏನಿದೆ, ಈ ಅಂಗವಿಕಲ ಮಗಳು ಸಾಕ್ತಾ ಇದ್ದಾಳೆ. ಮಗಳು ಕರ್ಕೊಂಡು ಬಂದು ಅವ್ರ ಮನೇಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಕಷ್ಟದ ಅವ್ರು ಕೂಲಿ ಮಾಡಿ ಉಂಟು. ಆದ್ರೂ ನಾನು ತಗ್ತೀನಿ, ನನ್ನ ಅಕ್ಕನ ನನಗೆ ಕೊಡಿಸಿ. ನನ್ನ ತಾಯಿ ನನಗೇನು ಭಾರ ಅಲ್ಲ. ನನ್ನ ತಾಯಿನ ನಾನು ನೋಡ್ಕೊಳ್ತೀನಿ. ನನಗೆ ಹೊಡಿತಾನೆ, ಎತ್ತ ತಾಯಿಯನ್ನ ಇಟ್ಕೊಂಡಿದ್ಯಾನೆ ಅಂತ ನನಗೆ ದೌರ್ಜನ್ಯ ಹೊಡಿತಾನೆ. ಅದರಿಂದ ಪ್ರತಿ ನನ್ನ ನಿಂದಿಸ್ತಾನೆ. ಆದ್ರೂ ನನ್ನ ತಾಯಿನ ಯಾಕೆ ಇಟ್ಕೊಂಡಿದ್ಯಾ ಅಂತ ಹೊಡಿತಾನೆ. ಇವರಿಗೆ ಇಲ್ಲೆಲ್ಲ ಹೊಡೆದು ಕಣ್ಣೆಲ್ಲ ಹೊಡಿದಾನೆ. ಕಿವಿ ಕೇಳೋದಿಲ್ವಂತೆ ಮಗನಿಂದ, ಕಣ್ಣು ಕಾಣಿಸೋದಿಲ್ಲಂತೆ, ಹೊರಗಡೆ ಕಣ್ಣು. ಆತರ ನನಗೋರ ಕೊಟ್ಟಿದ್ದಾನೆ. ನಿನ್ ಕಾಲ್ ಕಟ್ಟಕತೆ ನೀವು ಒಳ್ಳೆ ಬೆಳಗ್ಗೆ ಹೋಗೋಣ ಅಂತ ಸಬ್ ಇನ್ಸ್ಪೆಕ್ಟರ್ ತಪ್ಪೇದಾರು ಇದ್ರು ಕೇಳೋ ಹೊತ್ತಿಗೆ ಅಳಬೇಡಿ. ನಿಮ್ಮ ಏನಾಗುತ್ತೋ ನಾನು ನೋಡ್ತೀನಿ. ಅವನನ್ನೇ ಒದ್ದು ಹೊರಗಾಕ್ಸ್ತೀನಿ. ನಿಮ್ಮ ಮನೆಗೆ ನಾನು ಸೇರಿಸ್ತೀನಿ. ಮಗಳಿಗೆ ಏನು ಬರ್ತಿದ್ದ ಆಸ್ತಿಗೆ ನಾನು ಕೊಡಿಸ್ತೀನಿ. ನೀವು ನಿಮ್ಮ ಮನೆಯಲ್ಲೇ ಮನೆಗೆ ಹೋಗ್ತೀನಿ. ಮುಖವನ್ನು ನೋಡ್ಬೇಡಿ, ಅಂತ ಪಾಪಿಯನ್ನ ನೋಡ್ಬೇಡಿ. ನೋಡ್ಬೇಡಿ. ಬದುಕಿನಲ್ಲಿ ಎಲ್ಲ ತಾಯಿಯನ್ನ ಸತ್ತಿದ್ದಾಳೆ ಅಂತ ಹೇಳಿ ಅವನು ಬಿಂಬಿಸಿರೋ ಮಗನಲ್ಲ ಅವನು. ಸುಳ್ಳಾಗ್ಬಿಟ್ಟೆ ನೀನು, ಮಗನಲ್ಲ ಅವನು. ಅಂತವನ ಮುಖವನ್ನ ಸತ್ರು ನೋಡ್ಬೇಡಿ. ಪಾಪಿ ಮಗ ಅವನು, ಕ್ರೂರ ಮಗ ಅವನು. ಪಾಪಿ ಮಗ, ಕ್ರೂರ ಮಗ. ಅಮ್ಮ ನೋಡ್ಕೊಳ್ತಿ. ನಾನು ನಿಮ್ಗೆ ಮುಂದಿನ ಏನ್ ಹೇಳಿದೆ? ಹೋಗ್ಬೇಡಿ, ನಾನು ಬರ್ತೀನಿ, ಬರೋವರೆಗೂ ನೀವು ಕಾಲ್ ಹಾಕ್ಬೇಡಿ ಅಂತ ಹೇಳಿದೆ.
ಪೊಲೀಸ್ ರಕ್ಷಣೆಯಲ್ಲೇ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಅವ್ರು ಇಷ್ಟೆಲ್ಲ ಮಾಡ್ಬೇಕಾಗಿದ್ರೆ ಅವನ ಒದ್ದು ಹೊರಗಾಕ್ಸಿ ನಿಮ್ ಮಗಳಿಗೆ ಅಲ್ಲಿ ಜಾಗ ಕೊಡ್ಸಿ ನಾನು ನಿಮ್ ನೋಡ್ಕೊಳ್ತಾರ ನಾನ್ ಮಾಡ್ತೀನಿ. ಅವ್ರ ತಾಯಿ ತಂದೆದ್ ಏನಿದೆ ಹಕ್ಕುನ ನಾನು ಅವ್ರು ಕೊಡ್ಸ್ಕೊಡ್ತೀನಿ. ಮಗಳ ಜೊತೆ ಚೆನ್ನಾಗಿರಿ. ನಮ್ಮ ಹುಳಿಯ ನನ್ನ ಉಳ್ದ ತಟ್ಟೆ ಅಳಿಯನೆ ಮಗ ಸೊತ್ತೋಗಿರೋ ತಾಯಿ ಅನ್ನೋದಕ್ಕೆ ನಾನು ನೆಂಪಿ ಆ ಮನೇಲಿ ಕೈ ಮುಗಿ